ಹೆಲಿಕಾಪ್ಟರ್ ಖರೀದಿ ಇಲ್ಲ, ಬಾಡಿಗೆ ಪಡೆಯೋಕೆ ತೀರ್ಮಾನವನ್ನ ಮಾಡಲಾಗಿದೆ. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಹೆಲಿಕಾಪ್ಟರ್ ಖರೀದಿ ಮಾಡೋದಿಲ್ಲ, ಅದರ ಬದಲಾಗಿ ಬಾಡಿಗೆ ಪಡೆಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಅತಿ ಗಣ್ಯ ವ್ಯಕ್ತಿಗಳ ಪ್ರಯಾಣಕ್ಕಾಗಿ ಹೆಲಿಕಾಪ್ಟರ್ ಬಾಡಿಗೆಗೆ ಪಡೆಯಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಹೆಲಿಕಾಪ್ಟರ್ ವಿಶೇಷ ವಿಮಾನದ ಸೇವೆ ಬಾಡಿಗೆಗೆ ಪಡೆಯಲು ಈ ಡಿಸಿಷನ್ ಅನ್ನ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಮಿತಿಯ ಸಭೆಯಲ್ಲಿ ಈ ರೀತಿ ಒಂದು ತೀರ್ಮಾನವನ್ನ ಕೈಗೊಂಡಿರುವುದು. ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಜಾರಕಿಹೊಳಿ, ಭೈರತಿ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಹೆಲಿಕಾಪ್ಟರ್ ಖರೀದಿ ಮಾಡೋದಿಲ್ಲ, ಅದ್ರ ಬದಲು ನಾವು ಬಾಡಿಗೆಗೆ ಪಡೆಯೋದಕ್ಕೆ ತೀರ್ಮಾನ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ಡಿಸಿಷನ್ ಅನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಈ ರೀತಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅತಿ ಗಣ್ಯ ವ್ಯಕ್ತಿಗಳ ಪ್ರಯಾಣಕ್ಕಾಗಿ ಇನ್ಮೇಲೆ ಹೆಲಿಕಾಪ್ಟರ್ ಖರೀದಿ ಮಾಡಲ್ಲ, ಅದರ ಬದಲು ಬಾಡಿಗೆಗೆ ಪಡೆಯೋಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ನನಗೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ನಾವು HAL ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. HAL ಅವ್ರು ಕೇಳ್ದೋ, ನೀವು ಒಂದು ಹೆಲಿಕಾಪ್ಟರ್ ನಮ್ಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೋ, ನಮ್ಮ ಸ್ಟೇಟಿಗೆ ಬೇಕು ಅಂತ. ಅವ್ರೇನೋ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ. ಅವರೇ ಅವ್ರು ಮಾಡ್ತಾ ಇದ್ದಾರೆ. ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು, ಚೆನ್ನಾಗಿತ್ತು ಅವ್ರದ್ದು. ಅವರೇ ಮೇಂಟೆನೆನ್ಸು, ಅವರೇ ಇದು, ಮತ್ತೊಂದು ಯಾವುದು ಕಾಂಪ್ಲಿಕೇಶನ್ ಇಲ್ಲ. ನಮ್ಮ ಸರ್ವಿಸ್ ನೀವು ಕೊಡಿ, ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರಿನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ ನಾವು. ಕೆಲವರು ಯಾರು ಬರಲಿಲ್ಲ, ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಇನ್ನು ಕೆಲವು ಕಾರ್ಪೊರೇಷನ್ನು, ಒಂದು ಹೆಲಿಕಾಪ್ಟ್ರು, ಪ್ಲೇನು ನಮಗೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ, ನಾನು, ಜಾರ್ಜು, ಸತೀಶು, ಎಂಬಿ ಪಾಟೀಲು, ಭರ್ತಿ ಸುರೇಶು, ನಾವೆಲ್ಲ ಕಮಿಟಿಲಿದ್ದೀವಿ, ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಸತಿ ನಾವು ನೆಕ್ಸ್ಟು ಮಂಗಳವಾರ ಸೇರ್ತಾ ಇದ್ದೀವಿ. ಎಲ್ಲದಕ್ಕೂ ಅಷ್ಟೇ, ಅದಕ್ಕೆಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥ ಜನ ಬೇಕು, ಒಳ್ಳೆ ಸರ್ವಿಸ್ ಇಟ್ಕೊಂಡಿರಬೇಕು, ಬೇರೆ ಸರ್ಕಾರ ಜೊತೆ ಒಳ್ಳೆ ಸರ್ವಿಸ್ ಕೊಟ್ಟಿರಬೇಕು. ಅಂಥವ್ರು ಮಾತ್ರ ನಾವು ಇದಕ್ಕೆ ಮಾಡ್ತಾ ಇದ್ವಿ. ಸುಮ್ಮನೆ ಯಾರನ್ನೂ ಎಲ್ಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟು. ನಾಳೆ ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಮಂಡನೆ ಆಗ್ತಾ ಇದೆ. ವಿಧೇಯಕ ಮಂಡಿಸಲಿರುವ ಗೃಹ ಸಚಿವ ಪರಮೇಶ್ವರ್. ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡ್ತಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ನಿಯಂತ್ರಣ ವಿಧೇಯಕ 2025 ಮಂಡನೆಯನ್ನ ಮಾಡಲಿದ್ದಾರೆ ಪರಮೇಶ್ವರ್. ನಾಳೆ ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಮಂಡನೆ ಆಗ್ತಾ ಇದೆ. ವಿಧೇಯಕ ಮಂಡಿಸಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಆಗುತ್ತೆ ಗೃಹ ಸಚಿವರಿಂದ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ನಿಯಂತ್ರಣ ವಿಧೇಯಕ 2025 ಮಂಡನೆ ಮಾಡೋರಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಈ ವಿಧೇಯಕದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ದ್ವೇಷ ಭಾಷಣವು ಗಂಭೀರ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಇದೆ. ಧಾರ್ಮಿಕ, ಜನಾಂಗೀಯ, ಜಾತಿ ಅಥವಾ ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ ಯಾವುದೇ ವ್ಯಕ್ತಿಗೆ ಹಾನಿ ಮಾಡೋದು ಅಪರಾಧ ಅನ್ನುವಂಥದ್ದನ್ನ ಈ ವಿಧೇಯಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ದ್ವೇಷವನ್ನ ಉತ್ತೇಜಿಸುವುದು ಸಹ ಅಪರಾಧ ಅನ್ನುವಂಥದ್ದು ಈ ವಿಧೇಯಕದಲ್ಲಿ ಇರುತ್ತೆ. 3 ವರ್ಷಗಳ ಕಾಲ ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡ ಇರುತ್ತೆ, ಇದನ್ನೇನಾದರೂ ಉಲ್ಲಂಘನೆಯನ್ನ ಮಾಡಿದ್ರೆ. ದ್ವೇಷ ಭಾಷಣವನ್ನ ಉತ್ತೇಜಿಸುವವರ ವಿರುದ್ಧವೂ ಸಹ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಈ ವಿಧೇಯಕದಲ್ಲಿ ಇದೆ. ಈ ವಿಧೇಯಕವನ್ನೇ ನಾಳೆ ಗೃಹ ಸಚಿವ ಪರಮೇಶ್ವರ್ ಅವರು ಮಂಡನೆಯನ್ನ ಮಾಡೋರಿದ್ದಾರೆ.